ನಮಸ್ಕಾರ ಕರ್ನಾಟಕ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ ಅತಿ ದೊಡ್ಡ ಶೈಕ್ಷಣಿಕ ಮೇಳ ಇವತ್ತು ನಡೀತಾ ಇದೆ ಅರಮನೆ ಮೈದಾನ ಗಾಯತ್ರಿ ವಿಹಾರ ಗೇಟ್ ನಂಬರ್ 4ರಲ್ಲಿ. ಸೊ PUC ಮುಗಿದ ನಂತರ ಏನು, ಯಾವ ಕೋರ್ಸ್ ತಗೊಳ್ಬೇಕು ಮತ್ತು ಯಾವ ಕಾಲೇಜ್ ಹೋಗ್ಬೇಕು ಅನ್ನುವಂತಹ ಗೊಂದಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹವರ ಬಳಿ ಅಲ್ಪ ಮಾಹಿತಿಯನ್ನ ಪಡ್ಕೊಂಡಿರ್ತೀರಿ, ಆದ್ರೆ ನೀವೆಲ್ಲಿಗೆ ಬಂದ್ರೆ ಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಅದು ಕೂಡ ತಜ್ಞರು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ವಿವರಿಸೋ ಮೂಲಕ ನಿಮ್ಗೆ ಸ್ಯಾಟಿಸ್ಫೈ ಮಾಡ್ತಾರೆ. ಅದು ನಮ್ಮ ವಿದ್ಯಾಪೀಠ ಕಾರ್ಯಕ್ರಮದ ಹೈಲೈಟ್. ಇದು ನಮ್ಮ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿದ್ಯಾಪೀಠ 8ನೇ ಆವೃತ್ತಿ ವಿತ್ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್. ಎಸ್ ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಬಂದ್ರೆ ಉಚಿತ ಪ್ರವೇಶ ಹಾಗೆ ಮಾಹಿತಿ ಖಚಿತ, ಜೊತೆಗೆ ಉಡುಗೊರೆ ನಿಶ್ಚಿತ. ಇದು ನಮ್ಮ ಪಬ್ಲಿಕ್ ಟಿವಿಯ ವಿದ್ಯಾಪೀಠದ ಗ್ಯಾರಂಟಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುಭಾರಂಭ ಮಾಡೋಣ. ಟೇಪ್ ಕಟ್ ಮಾಡೋ ಮೂಲಕವಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸ್ಪೆಷಲಿ ಈ ಸಂದರ್ಭದಲ್ಲಿ ಹೇಳಲೇಬೇಕು, ಕಳೆದ 7 ವರ್ಷಗಳ ಈ ವಿದ್ಯಾಪೀಠ ಆವೃತ್ತಿಯನ್ನ ಎಷ್ಟು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ, ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಹಲವಾರು ಇನ್ಸ್ಟಿಟ್ಯೂಟ್ ಅವರು ಇವತ್ತು ಕೂಡ ಈ ವರ್ಷದಲ್ಲೂ ಕೂಡ ನಮ್ಮ ಜೊತೆಗೆ ಅದೇ ಸಕ್ಸಸ್ ನ ಹೆಜ್ಜೆ ಇಡೋದಕ್ಕೆ ಅಣಿಯಾಗ್ತಾ ಇದ್ದಾರೆ. ನಮ್ ಜೊತೆಗಿರುವಂತಹ ಅತಿಥಿಗಳನ್ನ ಈಗ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮ್ ಜೊತೆಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಇದ್ದಾರೆ. ಅವರ ಜೊತೆಗೆ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಡಾಕ್ಟರ್ P ಶ್ಯಾಮರಾಜು ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸಲರ್ ಡಾಕ್ಟರ್ VG ಜೋಸೆಫ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಚೇರ್ಮನ್ ಮಿಸ್ಟರ್ DK ಮೋಹನ್ ಅವರಿದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ನ ವೈಸ್ ಚಾನ್ಸಲರ್ ಡಾಕ್ಟರ್ ಕುಲ್ದೀಪ್ ಕುಮಾರ್ ರಾಯ್ನ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ದಯವಿಟ್ಟು ಟೇಪ್ ಕಟ್ ಮಾಡು. VG ಜೋಸೆಫ್ ಜೂನಿಯರ್ ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ಕ್ರಿಸ್ಟು ಜೋಸೆಫ್. ಎಸ್, ತಾವೆಲ್ಲರೂ ಕೂಡ ಕೈ ಜೋಡಿಸೋ ಮೂಲಕವಾಗಿ ಶುಭಾರಂಭ ಮಾಡೋಣ. ಬಲಗಾಟ್ಲಿಟ್ಟು ಒಳಗಡೆ ಪ್ರವೇಶವನ್ನ ಮಾಡೋಣ. ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ಟೇಪ್ ಕಟ್ ಮಾಡೋಣ. ಬನ್ನಿ. ಪಬ್ಲಿಕ್ ಟಿವಿಯ ಈ ಮೆಗಾ ಶೈಕ್ಷಣಿಕ ಮೇಳ ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಈಗ ನಮ್ಮ ಅತಿಥಿಗಳೆಲ್ಲರೂ ಕೂಡ 127 ಸ್ಟಾಲ್ಗಳು, ಒಂದೇ ಸೂರಿನಡಿಯಲ್ಲಿ ಇರುವಂತಹ 127 ಸ್ಟಾಲ್ಗಳಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಈಗ ಆರಂಭಿಕವಾಗಿ ನಾವು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಒಂದು ಸ್ಟಾಲ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ. ರಂಗನಾಥ್ ಸರ್ ಜೊತೆಗೆ ಚಾನ್ಸಲರ್ ಶ್ಯಾಮರಾಜು ಸರ್ ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಸೊ ಅವ್ರನ್ನ ಪ್ರೀತಿಯ ಹುಗುಚ ನೀಡೋ ಮೂಲಕವಾಗಿ ಬರಮಾಡ್ಕೊಳ್ತಾ ಇದ್ದಾರೆ ಇಡೀ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್. ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಇಲ್ಲಿಗೆ ಬರಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಈಗ ನಾವು ಹೋಗ್ತಾ ಇದ್ದೀವಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ. ಸೊ ಇಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಬಹುದು ಅನ್ನೋದ್ರ ಕುತೂಹಲ ಸಹಜವಾಗಿ ವಿದ್ಯಾರ್ಥಿಗಳ ಬಳಿ ಇದ್ದೇ ಇರುತ್ತೆ. ಸೊ ಎಲ್ಲಾ ಕುತೂಹಲಗಳು ನೀವು ಕ್ವಶನ್ ಲಿಸ್ಟ್ ಮಾಡ್ಕೊಂಡು ಬರೋದು ಒಂದು ಬಾಕಿ ಅಷ್ಟೇನೆ, ಯಾಕಂದ್ರೆ ಅಷ್ಟು ಸ್ಪಷ್ಟ ಮಾಹಿತಿಗಳು ನಿಮ್ಗೆ ಲಭ್ಯವಾಗೋದಕ್ಕೆ ಇಲ್ಲಿ ನಮ್ಮ ಜೊತೆಗೆ ತಜ್ಞರುಗಳು ಇದ್ದಾರೆ. ಸೊ ಇದು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ಅತಿ ದೊಡ್ಡ ಶೈಕ್ಷಣಿಕ ಮೇಳ. ಕರ್ನಾಟಕದಲ್ಲಿ ನೀವೆಲ್ಲೂ ಕೂಡ ಒಂದೇ ಸೂರಿನಲ್ಲಿ 127 ಸ್ಟಾಲ್ಗಳನ್ನ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ. ಅಂತಹ ಒಂದು ಸುವರ್ಣ ಅವಕಾಶ ಇದು ಇನ್ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್. ಸೊ ಹಾಗೆ CMRITಗೆ ವಿಸಿಟ್ ಕೊಟ್ಟಿದ್ರು ನಮ್ಮ ಅತಿಥಿಗಳು. ಈಗ ಸಪ್ತಗಿರಿ NPSK ಯೂನಿವರ್ಸಿಟಿಗೆ ನಮ್ಮ ಅತಿಥಿಗಳು ವಿಸಿಟ್ ಕೊಡ್ತಾ ಇದ್ದಾರೆ. ಒಟ್ಟು 127 ಶಿಕ್ಷಣ ಸಂಸ್ಥೆಗಳಿದೆ. ಇವರೆಲ್ಲರೂ ಕೂಡ ನಮ್ಮ ಗೋಲ್ಡ್ ಸ್ಪಾನ್ಸರ್ಸ್. ಹಾಗೆ ನಾವು ಪ್ಲಾಟಿನಂ ಸ್ಪಾನ್ಸರ್ ಕಡೆಗೂ ಹೋಗೋಣ, ಜೊತೆಗೆ ಸಿಲ್ವರ್ ಸ್ಪಾನ್ಸರ್ ಕಡೆಗೂ ಹೋಗೋಣ. ಹಲವಾರು ವಿಶೇಷ ಉಡುಗೊರೆಗಳು ಕೂಡ ನಿಮಗಾಗಿ ಕಾಯ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಉಡುಗೊರೆ ನಿಶ್ಚಿತ ಅಂತ. ಹೇಗೆ ಅಂತ ಅಂದ್ರೆ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಸಪ್ತಗಿರಿ ಯೂನಿವರ್ಸಿಟಿ ಅವರ ಕಡೆಯಿಂದ ಸೊ ರಂಗನಾಥ್
ಸರ್ ಅವರಿಗೆ ಹೂಗುಚ್ಛ ನೀಡೋ ಮೂಲಕವಾಗಿ ಅವರು ಸ್ವಾಗತಿಸಿದ್ದಾರೆ. ಇಡೀ ಸ್ಟಾಫ್ ಅಲ್ಲಿ ಒಂದು ಸಂಭ್ರಮ ಕಾಣಿಸ್ತಾ ಇದೆ. ಈ ಸಂಭ್ರಮದ ಜೊತೆಗೆ ಹಲವಾರು ಮಾಹಿತಿಗಳನ್ನ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ತಾರೆ. ಅದು ಅವರ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಿಜಕ್ಕೂ ನಾವು ಭಾವಿಸೋಣ. ಥ್ಯಾಂಕ್ ಯು ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ನಾನು ಲ್ಯಾಪ್ಟಾಪ್ ವಿಷಯವಾಗಿ ಹೇಳ್ತಾ ಇದ್ದೆ ವೀಕ್ಷಕರೇ. ಹಾಗೆ ಗಂಟೆಗೊಮ್ಮೆ ನೀವು ಉಡುಗೊರೆಯನ್ನ ತೆಗೆದುಕೊಂಡು ಹೋಗಬಹುದು. ಹಲವಾರು ಆಕ್ಟಿವಿಟೀಸ್ ಇದೆ. ಈ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಜೀನಿ ಅವರು ಒಂದು ಬೈಸಿಕಲ್ ಅನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಕೊಟ್ಟರು ನಮ್ಮ ಅತಿಥಿಗಳು. ಇದೀಗ ರೇವಾ ಯೂನಿವರ್ಸಿಟಿಗೆ ಪ್ರವೇಶವನ್ನ ಪಡ್ಕೊಂಡಿದ್ದಾರೆ. ರೇವಾ ಯೂನಿವರ್ಸಿಟಿ, ಬೆಂಗಳೂರು, ಇಂಡಿಯಾ. ಸೊ ಇವರ ಕಡೆಯಿಂದ ಸರ್ ಶ್ಯಾಮ್ ಸರ್, ಈಗಷ್ಟೇ ವಿದ್ಯಾಪೀಠ 8ನೇ ಆವೃತ್ತಿ ಅಧಿಕೃತವಾದ ಚಾಲನೆಯನ್ನು ಕೊಡಲಾಗಿದೆ. ಸಾಕಷ್ಟು ಯೂನಿವರ್ಸಿಟಿಯ ಮುಖ್ಯಸ್ಥರು ಜೊತೆಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂಥ HR ರಂಗನಾಥ್ ಎಲ್ಲರೂ ಸೇರಿ ಟೇಪ್ ಕಟ್ ಮಾಡಿ ಬಲಗಾಲನ್ನು ಇಟ್ಟು ಈಗ ಶೈಕ್ಷಣಿಕ ಮೇಳವನ್ನು ಪ್ರವೇಶ ಮಾಡಿದ್ದಾರೆ.